ಡಿಯರ್ ಸ್ಟೂಡೆಂಟ್ಸ್, WB Yeats ಅವರು ಬರೆದಿರುವಂಥ ವೆನ್ ಯು ಆರ್ ಓಲ್ಡ್ ಅನ್ನುವಂಥ ಪೋಯಮ್ಗೆ 3 ಮಾರ್ಕ್ಸ್ ಅಲಾಟ್ ಆಗಿರ್ತದೆ. ಹಾಗಾಗಿ ಎಕ್ಸಾಮಿನೇಷನಲ್ಲಿ ಈ ಪೋಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನನ್ನು ಕೇಳ್ಬೋದು. ಅದರ ಬದಲಾಗಿ ಡೈರೆಕ್ಟಾಗಿ 3 ಮಾರ್ಕ್ಸ್ ಕ್ವಶನನ್ನು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಈ ಪೋಯಮಲ್ಲಿ 3 ಸ್ಟಾಂಜಾ ಇದೆ. ಮೊದಲನೇ ಸ್ಟಾಂಜಾದಲ್ಲಿ ಕವಿ ತನ್ನ ಪ್ರೇಯಸಿಗೆ ನೀನು ವಯಸ್ಸಾದಾಗ ಹೇಗಾಗಿರ್ತೀಯ ಅದನ್ನು ಇಮ್ಯಾಜಿನ್ ಮಾಡ್ಕೋ ಅಂತ ಹೇಳ್ತಾನೆ. ಅವಳು ಹೇಗೆ ಆಗಿರ್ತಾಳೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಇನ್ನು ಸೆಕೆಂಡ್ ಸ್ಟಾಂಜಾದಲ್ಲಿ ಅವನ ಪ್ರೀತಿಗೂ ಮತ್ತು ಬೇರೆಯವರು ಅವಳನ್ನು ಪ್ರೀತಿ ಮಾಡ್ತಾ ಇದ್ರಲ್ಲ ಅವ್ರ ಪ್ರೀತಿಗೂ ಏನು ವ್ಯತ್ಯಾಸ ಇತ್ತು ಅಂದರೆ ಟ್ರೂ ಲವ್ ಮತ್ತು ಇನ್ಫ್ಯಾಚುಯೇಷನ್ ಮಧ್ಯಕ್ಕಿರ್ತಕ್ಕಂಥ ವ್ಯತ್ಯಾಸವನ್ನು ಹೇಳ್ತಾ ಹೋಗ್ತಾನೆ. ಇನ್ನು ಥರ್ಡ್ ಸ್ಟಾಂಜಾ, ಲಾಸ್ಟ್ ಸ್ಟಾಂಜಾ ಏನಿದೆ ಅದರಲ್ಲಿ ನೀನು ವಯಸ್ಸಾದಾಗ ಎಲ್ಲನೂ ಕಳ್ಕೊಂಡ್ಬಿಟ್ಟು ನಾನು ನಿಜವಾದ ಪ್ರೀತಿಯನ್ನು ಗುರುತಿಸೋಕ್ಕಾಗಲಿಲ್ವಲ್ಲ, ಈಗ ಎಲ್ಲನೂ ಕಳ್ಕೊಂಡ್ಬಿಟ್ಟಿದ್ದೀನಿ, ಸೌಂದರ್ಯ ಕಳ್ಕೊಂಡ್ಬಿಟ್ಟಿದ್ದೀನಿ, ಪ್ರೀತಿಯನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನತಕ್ಕಂಥ ಪಶ್ಚಾತ್ತಾಪ ನೀನು ಪಡ್ತೀಯಾ ಅಂತ ಹೇಳ್ತಾನೆ. ಹಾಗಾದರೆ ಸ್ಟಾಂಜಾ ವೈಸ್ ಪಾಯಿಂಟ್ಸ್ನ ಯಾವ ರೀತಿ ಮಾಡ್ಕೋಬೋದು ನೋಡಿ. The poem describes the imagination of the poet about his beloved when she will be old. ಈ ಫಸ್ಟ್ ಸ್ಟಾಂಜಾದಲ್ಲಿ ಕವಿ ಅವನ ಪ್ರೇಯಸಿ ವಯಸ್ಸಾದಾಗ ಹೇಗಾಗಿರ್ತಾಳೆ, ಅವಳಲ್ಲಿ ಏನೇನು ಬದಲಾವಣೆ ಆಗಿರ್ತದೆ ಅನ್ನೋದನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಅವಳಿಗೆ ಹೇಳ್ತಾ ಇದ್ದಾನೆ. ಹಿ ಡಿಸ್ಕ್ರೈಬ್ಸ್ ಹರ್ ಓಲ್ಡ್ ಏಜ್, ಅವಳು ವಯಸ್ಸಾದಾಗ ಹೇಗಾಗಿರ್ತಾಳೆ ಅನ್ನೋದನ್ನ ಡಿಸ್ಕ್ರೈಬ್ ಮಾಡ್ತಾನೆ ನೋಡಿ. ಗ್ರೇ ಹೇರ್, ಕೂದಲೆಲ್ಲ ಬೆಳ್ಳಗಾಗಿರ್ತದೆ. ಹರ್ ಸ್ಲೀಪಿ ಐಸ್, ಕಣ್ಣೆಲ್ಲ ಸ್ಲೀಪಿ ಅಂದರೆ ನಿದ್ದೆಗನ್ನಲ್ಲಿ ತೂಡಿಸ್ತಾ ಇರ್ತಾಳೆ ಅಂತ ಅರ್ಥಲ್ಲ, ತುಂಬ ವೀಕ್ ಆಗಿರ್ತವೆ, ಕಣ್ಣುಗಳೆಲ್ಲ ಮಂಜಾಗಿರ್ತವೆ ಅಲ್ವಾ, ಫಿಸಿಕಲಿ ವೀಕ್ ಆಗಿರ್ತಾರೆ ವಯಸ್ಸಾದಾಗ, ಹಾಗಾಗಿರ್ತೀಯ. ವೆನ್ ಸಿ ಸಿಟ್ಸ್ ಬೈ ದ ಫೈರ್, ವಯಸ್ಸಾದಾಗ ಇನ್ನೇನು ಕೆಲಸ, ಬೆಂಕಿ ಮುಂದೆ ಕೂತ್ಕೊಂಡು ಕಾಯಿಸ್ಕೊಳ್ದಿರ್ತದೆ, ಹಾಗೆ ನೀನು ಕೂತ್ಕೊಂಡಾಗ ಹಿ ಆಸ್ಕ್ ಹರ್ ಟು ಟೇಕ್ ಹಿಸ್ ಬುಕ್ ಆಫ್ ಪೋಯಮ್ಸ್ ಆ್ಯಂಡ್ ರೀಡ್ ಸ್ಲೋಲಿ. ಹಂಗೆ ವಯಸ್ಸಾದಾಗ ಮಾಡೋಕ್ಕೇನು ಕೆಲಸನೂ ಇರೋದಿಲ್ಲವಲ್ಲ, ಹಾಗೆ ಬೆಂಕಿ ಮುಂದೆ ಕೂತ್ಕೊಂಡು ಇವನು ಬರೆದಿರ್ತಕ್ಕಂಥ ಈ ಹಾಡುಗಳೇನಿದ್ದಾವೆ, ಕವಿತೆಗಳೇನಿದ್ದಾವೆ, ಈ ಒಂದು ಪುಸ್ತಕನ ತಗೊಂಡು ನಿಧಾನಕ್ಕೆ ಓದು ಅಂತ ಹೇಳ್ತಾನೆ. ಹಿ ಆಸ್ಕ್ಡ್ ಹರ್ ಟು ರಿಮೆಂಬರ್, ಹಾಗೆ ಓದ್ತಾ ಓದ್ತಾ ನೆನಪು ಮಾಡ್ಕೋಬೇಕು ನೀನು ಅವಾಗ ಏನನ್ನ, ಹೌ ಹರ್ ಐಸ್ ಒನ್ಸ್ ಲುಕ್ಡ್ ಸಾಫ್ಟ್, ಹೆಂಗಾಗಿದ್ದಾಗ ಅವಳ ಕಣ್ಣಲ್ಲಿ ಒಂದು ಮಧುರ ನೋಟ ಏನಿತ್ತಲ್ಲ ಅದನ್ನು ನೆನಪು ಮಾಡ್ಕೋ. ವಯಸ್ಸಾದಾಗ ಅದೆಲ್ಲ ಹೊರಟೋಗಿಬಿಟ್ಟಿರ್ತದೆ, ಬಟ್ ಹೆಂಗಾಗಿದ್ದಾಗ ಆ ಸೌಂದರ್ಯ ಇರ್ತದಲ್ಲ, ಆ ಕಣ್ಣಿನಲ್ಲಿ ಮಧುರ ನೋಟ ಇರ್ತದಲ್ಲ ಅದನ್ನೆಲ್ಲ ನೆನಪು ಮಾಡ್ಕೋತೀಯ. ಕೈಂಡ್ ಆ್ಯಂಡ್ ಫುಲ್ ಆಫ್ ಯೂತ್ಫುಲ್ ಲವ್ ಆ್ಯಂಡ್ ಎಮೋಷನ್ಸ್, ಆ ಕಣ್ಣಿನಲ್ಲಿರ್ತಕ್ಕಂಥ ಮಧುರ ನೋಟ, ಆ ಕರುಣೆ ಅಲ್ವಾ, ಆ ಎಮೋಷನ್ಸ್ ಏನಿತ್ತು, ಆ ಫೀಲಿಂಗ್ಸ್ ಏನಿತ್ತು, ಕಣ್ಣಲ್ಲಿ ಏನೇನು ಕನಸುಗಳಿದ್ವು ಅದೆಲ್ಲ ನೀನು ನೆನಪು ಮಾಡ್ಕೋ. ಬಟ್ ಅವಾಗ ವಯಸ್ಸಾದಾಗ ಇದೆಲ್ಲ ಹೊರಟು ಹೋಗಿಬಿಟ್ಟಿರ್ತದೆ ಅಂತ ಕವಿ ಇಲ್ಲಿ ಫಸ್ಟ್ ಸ್ಟಾಂಜಾದಲ್ಲಿ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಸ್ಟಾಂಜಾದಲ್ಲಿ ಕವಿ ಏನು ಹೇಳ್ತಾನೆ ನೋಡಿ. ವೆನ್ ಸಿ ವಾಸ್ ಯಂಗ್ ಮೆನಿ ಯಂಗ್ ಪೀಪಲ್ ಫಾಲೋಡ್ ಹರ್ ಬಿಕಾಸ್ ಆಫ್ ಹರ್ ಎಕ್ಸ್ಟರ್ನಲ್ ಬ್ಯೂಟಿ. ನೀನು ಯಂಗಾಗಿದ್ದಾಗ ತುಂಬ ಜನ ಯುವಕರು ನಿನ್ನ ಹಿಂದೆ ಬಿದ್ದಿದ್ರು, ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ನಿನ್ನನ್ನು ಫಾಲೋ ಮಾಡ್ತಾ ಇದ್ರು. ಬಟ್ ಅವರು ಪ್ರೀತಿ ಮಾಡಿದ್ದು ಏನು ಅಂತಂದರೆ ಹರ್ ಎಕ್ಸ್ಟರ್ನಲ್ ಬ್ಯೂಟಿ. ಪೋಯಮಲ್ಲಿ ಇದನ್ನು ಗ್ಲ್ಯಾಡ್ ಗ್ರೇಸ್ ಅಂತ ಕರೆದಿದ್ದಾರೆ. ಅವಳ ಕೇವಲ ಬಾಹ್ಯ ಸೌಂದರ್ಯವನ್ನು ನೋಡಿಕೊಂಡು ತುಂಬ ಜನ ಅವಳ ಹಿಂದೆ ಬಿದ್ದಿದ್ರು, ಅದನ್ನೇ ಇವಳು ನಿಜವಾದ ಪ್ರೀತಿ ಅಂತ ಅಂದ್ಕೊಂಡಿದ್ದೇನೋ. ಹಾಗೆ ತುಂಬ ಜನ ಪ್ರೀತಿಸ್ತಾ ಇದ್ರು, ಬಟ್ ಅವರೆಲ್ಲ ಪ್ರೀತಿ ಮಾಡ್ತಾ ಇದ್ದಿದ್ದು ಏನು ಅಂತಂದರೆ ಹರ್ ಎಕ್ಸ್ಟರ್ನಲ್ ಬ್ಯೂಟಿ, ದೈಹಿಕ ಸೌಂದರ್ಯವನ್ನು ಮಾತ್ರ ಅವರು ಇಷ್ಟಪಡ್ತಾ ಇದ್ರು. ದ ಪೋಯೆಟ್ ರಿಮೈಂಡ್ಸ್ ಹರ್ ದ್ಯಾಟ್ ಹಿ ವಾಸ್ ದ ಓನ್ಲಿ ಟ್ರೂ ಲವರ್. ಬೇರೆಯವ್ರ ಲವ್ಗೂ ಇವನ್ ಲವ್ಗೂ ಏನು ವ್ಯತ್ಯಾಸ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇವನು ನಿಜವಾಗಿರ್ತಕ್ಕಂಥ ಪ್ರೀತಿಯನ್ನು ಮಾಡ್ತಾ ಇದ್ದ. ಹಾಗಾದ್ರೆ ನಿಜವಾಗಿರ್ತಕ್ಕಂಥ ಪ್ರೀತಿ ಹೇಗಿರುತ್ತೆ? ಹೂ ಲವ್ಡ್ ಹರ್ ಇಂಟರ್ನಲ್ ಬ್ಯೂಟಿ. ಅವರೆಲ್ಲ ಎಕ್ಸ್ಟರ್ನಲ್ ಬ್ಯೂಟಿನ ಲವ್ ಮಾಡಿದರೆ ಇವನು ಇಂಟರ್ನಲ್ ಆಂತರಿಕ ಸೌಂದರ್ಯವನ್ನು ಪ್ರೀತಿ ಮಾಡ್ತಾ ಇದ್ದಂತೆ. ಅದಕ್ಕೆ ಪೋಯಮಲ್ಲಿ ಹೇಳ್ತಾರೆ ಪಿಲಿಗ್ರಿಮ್ ಸೋಲ್, ಪವಿತ್ರ ಆತ್ಮ ಏನಿದೆಲ್ಲ ಅದನ್ನು ನೋಡಿ ನಾನು ಪ್ರೀತಿ ಮಾಡ್ತಾ ಇದ್ದೆ. ಅಂದರೆ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಟ್ರೂ ಲವ್ ಆ್ಯಂಡ್ ಇನ್ಫ್ಯಾಚುಯೇಷನನ್ನು ನೋಡ್ತಾ ಇದ್ದಾರೆ. ಬೇರೆಯವರು ಅವಳ ಬಾಹ್ಯ ಸೌಂದರ್ಯವನ್ನು ನೋಡಿ ಪ್ರೀತಿ ಮಾಡಿದರೆ, ಈ ಕವಿ ತನ್ನ ನಿಜವಾದ ಪ್ರೀತಿ ಅಂದರೆ ಅವಳ ಆಂತರಿಕ ಸೌಂದರ್ಯ, ಅವಳ ಮನಸ್ಸನ್ನು ನೋಡಿ, ಅವಳ ಆತ್ಮವನ್ನು ನೋಡಿ ಪ್ರೀತಿ ಮಾಡ್ತಾ ಇದ್ದ. ದ ಪೋಯೆಟ್ ಲವ್ಸ್ ಇವನ್ ವೆನ್ ಸಿ ವಾಸ್ ಓಲ್ಡ್. ಹೆಂಗಾಗಿದ್ದಾಗ ಆ ಸೌಂದರ್ಯ ಇದ್ದಾಗ ಮಾತ್ರ ಬೇರೆಯವ್ರು ಲವ್ ಮಾಡ್ಬೋದು. ನಾನು ನೀನು ವಯಸ್ಸಾದಾಗ ಕೂಡ ಇದೇ ರೀತಿ ಪ್ರೀತಿ ನನ್ನಲ್ಲಿರುತ್ತೆ. ಇವನ್ ಇನ್ ಪ್ರಾಬ್ಲಮ್ಸ್, ನಿನ್ನ ಕಷ್ಟ, ದುಃಖ, ನೋವು ಏನಿದೆ ಎಲ್ಲವನ್ನು ಕೂಡ ನಾನು ಪ್ರೀತಿ ಮಾಡ್ತಾ ಇದ್ದೆ. ಇಲ್ಲಿ ನಿಜವಾಗಿರ್ತಕ್ಕಂಥ ಪ್ರೀತಿ ಮತ್ತು ಇನ್ಫ್ಯಾಚುಯೇಷನ್ ಮಧ್ಯಕ್ಕಿರ್ತಕ್ಕಂಥ ಡಿಫ್ರೆನ್ಸನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ತಮಗೆ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು ಲಾಸ್ಟ್ ಸ್ಟಾಂಜಾದಲ್ಲಿ ಕವಿ ಅವಳಿಗೆ ಹೇಳ್ತಾ ಇದ್ದಾನೆ, ನೀನು ಹೆಂಗಾಗಿದ್ದಾಗ ಏನು ಸುಂದರವಾಗಿದ್ದೆ, ಈ ಸೌಂದರ್ಯ ಮದದಲ್ಲಿ ನಿಜವಾಗಿರೋ ಪ್ರೀತಿನ ನೀನು ಗುರುತಿಸೋಕ್ಕಾಗದೆ ಅದನ್ನು ಕಳ್ಕೊಂಡ್ಬಿಟ್ಟಿರ್ತೀಯ. ಇದೆಲ್ಲ ಕಳ್ಕೊಂಡ್ಬಿಟ್ಟು ವಯಸ್ಸಾದಾಗ ನೀನು ಹೇಗೆ ರೀಗ್ರೀಟ್ ಮಾಡ್ತೀಯ, ಪಶ್ಚಾತ್ತಾಪ ಪಟ್ಕೋತೀಯ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ.
When she grows old, she will be very much disappointed for her foolish decision for not accepting the true love in youth. ಯಂಗಾಗಿದ್ದಾಗ ನಿಜವಾಗಿರ್ತಕ್ಕಂಥ ಪ್ರೀತಿಯನ್ನು ಗುರುತಿಸೋಕ್ಕಾಗಲಿಲ್ಲ, ಅದನ್ನು ಒಪ್ಕೊಳ್ಳೋಕ್ಕಾಗಲಿಲ್ಲ, ಒಂದು ತಪ್ಪು ಡಿಸಿಷನ್ ನಾನು ಮಾಡಿಬಿಟ್ಟೆ, ಅದರಿಂದ ಎಲ್ಲವನ್ನು ಕಳ್ಕೊಂಡೆ ಅಂತ ಹೇಳ್ಬಿಟ್ಟು ನೀನೇನು ಮಾಡ್ತೀಯ, ಡಿಸಪಾಯಿಂಟ್ ಆಗಿರ್ತೀಯ, ನಿರಾಸೆ ಆಗಿರ್ತೀಯ, ಪಶ್ಚಾತ್ತಾಪ ಪಡ್ತಾ ಇರ್ತೀಯ. ಸಿ ವಿಲ್ ಬಿ ವೆರಿ ಸ್ಯಾಡ್, ಅವಾಗ ನೀನು ತುಂಬ ದುಃಖ ಪಟ್ಕೋತೀಯ, ಗೊನಿಕೋತೀಯ. ಬಟ್ ಏನು ಮಾಡೋದು, ಕಳ್ಕೊಂಡಿರೋದು ವಾಪಸ್ ಬರಲ್ಲ ಅಲ್ವಾ. ಮಿಂಚಿ ಹೋದ ಬಗ್ಗೆ ಚಿಂತಿಸಿ ಫಲವಿಲ್ಲ ಅಂತಾರಲ್ಲ, ಹಾಗೆ ನೀನು ಎಲ್ಲವನ್ನು ಕಳ್ಕೊಂಡಾಗಿರ್ತದೆ, ವಾಪಸ್ ಅದು ಯಾವುದೂ ಸಿಗಲ್ಲ, ತುಂಬ ದುಃಖಿ ಆಗಿರ್ತೀಯ. ಆ್ಯಸ್ ಸಿ ಲಾಸ್ಟ್ ಯೂತ್, ಯೌವನವನ್ನು ಅವಾಗ ನೀನು ಕಳ್ಕೊಂಡಿರ್ತೀಯ. ಸಿ ಲಾಸ್ಟ್ ದ ಬ್ಯೂಟಿ, ಸಿ ಲಾಸ್ಟ್ ದ ಟ್ರೂ ಲವ್, ಅವಾಗ ವಯಸ್ಸು ಕಳೆದೋಗಿರ್ತದೆ, ನಿನ್ನಲ್ಲಿರೋ ಸೌಂದರ್ಯನೂ ಹೋಗಿರ್ತದೆ, ಅದ್ರ ಜೊತೆಗೆ ನಿಜವಾದ ಪ್ರೀತಿಯನ್ನು ಕೂಡ ನೀನು ಅವಾಗ ಕಳ್ಕೊಂಡ್ಬಿಟ್ಟೆ. ಎಂಥ ತಪ್ಪು ದುಡುಕಿನ ನಿರ್ಧಾರ ಮಾಡಿಬಿಟ್ಟೆ, ನಿಜವಾದ ಪ್ರೀತಿಯನ್ನು ನಾನು ಗುರುತಿಸೋಕೆ ಆಗಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತೀಯ. ಬಟ್ ಆದರೂ ಕೂಡ ನಿನಗದು ವಾಪಸ್ ಸಿಗಲ್ಲ ಆ ಪ್ರೀತಿ. ಈ ಕವಿ ಅವಳ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಪ್ರೀತಿ ಇತ್ತಲ್ಲ, ಅದು ತುಂಬ ದೂರ ದೂರ ಬೆಟ್ಟಗಳ ಆಚೆಗೆ ಹೋಗ್ಬಿಟ್ಟಿರ್ತದೆ ಅಂತ ಕವಿ ಲಾಸ್ಟ್ ಸ್ಟಾಂಜಲ್ಲಿ ಹೇಳ್ತಾನೆ. ಬಟ್ ನೀನು ಎಷ್ಟೇ ಪಶ್ಚಾತ್ತಾಪ ಪಟ್ಟುಕೊಂಡ್ರು, ಎಷ್ಟು ದುಃಖ ಪಟ್ಟರು ಕೂಡ ನಿನಗದು ವಾಪಸ್ ಸಿಗಲ್ಲ ಅಂತ ಕವಿ ಹೇಳ್ತಾನೆ. ಇಷ್ಟು ಪಾಯಿಂಟ್ಸ್ಗಳನ್ನ ತಾವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಎಕ್ಸಾಮಲ್ಲಿ ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕೇಳಿ, 2 ಮಾರ್ಕ್ಸ್ ಕೇಳಿ, 3 ಮಾರ್ಕ್ಸ್ ಕೇಳಿ, ಅದನ್ನು ಬರೆಯೋದಕ್ಕೆ ತಾವು ರೆಡಿ ಇರ್ತೀರಾ ಅಂತ ಹೇಳ್ತಾ ಇದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.